ಮಕ್ಕಳಲ್ಲಿ ಯಾರು ಕಾಟ್ರು ಬಂದ್ರಲ್ಲೋ. ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರೂಪ ಮಾಡುವ ನಮಸ್ಕಾರಗಳು. ಹಾಗೆ ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ನಾನು ಮೆಹಂದಿ ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನೆನೆ ವ್ಲಾಗ್ ಎಲ್ಲರೂ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆ್ಯಂಡ್ ನಾನು ಹೊರಟು ರೆಡಿಯಾಗಿ ಬಂದೆ. ಅಮ್ಮ ವಾಕಿಂಗ್ ಹೋಗಿದ್ರು, ಜಾನನ್ನು ಕರ್ಕೊಂಡು. ಹಾಗೆಯೇ ಕರಿಯನು ಕೂಡ ವಾಕಿಂಗ್ ಹೋಗಿದ್ದ. ಇಬ್ಬರೂ ವಾಕಿಂಗಿಂದ ಬಂದರು. ನಾನು ನೋಡಿ ನಾನು ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವರಿಬ್ರಿಗೂ ಬಿಟ್ಟಿರೋಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಅವ್ರು ನನ್ನ ಮೇಲ್ಮೇಲೇ ಎಗರಾಡ್ತಾಯಿದ್ರು. ಆ್ಯಂಡ್ ನಾನು ಫುಲ್ಲು ರಶ್ ಅಂದರೆ ರಶ್ ಇತ್ತು. ಸೋಮವಾರ ಎಲ್ಲ ಹಳ್ಳಿ ಕಡೆ ಬಂದುಬಿಟ್ಟಿರ್ತಾರಲ್ಲ, ಫುಲ್ ರಶ್ ಇತ್ತು. ಸೊ ಬಸ್ಸಲ್ಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಕೂಡ ಅದೇ ಬಸ್ಸಲ್ಲಿದ್ಲು. ಆಮೇಲೆ ಇಬ್ಬರೂ ಕೂಡ ಮೆಜೆಸ್ಟಿಕ್ ತನಕ ಒಟ್ಟಿಗೆ ಬಂದ್ವಿ. ಅವಳು ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡ್ರು, ನಾನು ಮುಂದೆ ಬಂದು ಸ್ಟುಡಿಯೋನ ರೀಚ್ ಆದಮೇಲೆ ಮ್ಯಾಮು ಓದ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಅದು ಓದ್ ವಿಡಿಯೋ ಅಲ್ಲ, ಓದ್ ವಿಡಿಯೋ ಫ್ರೈಡೇ ವ್ಲಾಗಲ್ಲಿ. ಆ್ಯಂಡ್ ಅದರಲ್ಲಿ ಮ್ಯಾಮ್ ನಮ್ಗೆ ಹೋಮ್ವರ್ಕ್ ಕೊಟ್ಟಿದ್ರು. ಕೋನ್ ಮಾಡೋದನ್ನ ಹೇಳ್ಕೊಟ್ಟಿದ್ರಲ್ಲ, ಅದನ್ನೇ 5 ಕೋನ್ಸ್ನ ಮನೇಲೇ ಪ್ರಾಕ್ಟೀಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಬರಬೇಕು ಅಂತ ಹೇಳಿದರು. ಸೊ ನಾನು ಊರಿಂದ ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಎಲ್ಲ ಪಚ್ಚಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಕ್ಲಾಸ್ಗೆ ಹೋಗೇ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲಾಸಿಗೆ ಹೋದ್ಮೇಲೆ ಮ್ಯಾಮ್ ಇನ್ನೂ ಬಂದಿರಲಿಲ್ಲ ಕ್ಲಾಸ್ಗೆ. ಸೊ ಅಷ್ಟರಲ್ಲಿ ನಾನು ಕೋನ್ನ ಎಲ್ಲರೂ ಕೂಡ ರೆಡಿ ಮಾಡ್ಕೊಂಡು ಬಂದುಬಿಟ್ಟಿದ್ರು ಮನೆಯಿಂದನೇ. ಮತ್ತು ಇಲ್ಲೂ ಬಂದು ಎಲ್ಲ ರೆಡಿ ಮಾಡಿದರು. ನಾನು ಒಬ್ಬಳೇ ಬ್ಯಾಕ್ ಆಗಿದ್ದೆ. ಸೊ ಹಾಗಾಗಿ ನಾನು ಕೂಡ ರೆಡಿ ಮಾಡೋಣ ಅಂತ ರೆಡಿ ಮಾಡಿದೆ. ಈಗ ಆಲ್ರೆಡಿ 1 ಕೋನ್ನ ರೆಡಿ ಮಾಡಿದೆ, ಈಗ 2nd ಕೋನ್ನ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ಫೈನಲಿ 5 ಕೋನ್ಸು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡೆ. ಮ್ಯಾಮ್ ಬಂದಮೇಲೆ ತೋರಿಸಿದ್ವಿ, ಎಲ್ಲರದ್ದು ತೋರಿಸಿದ್ರು. ಮ್ಯಾಮು ಅದರಲ್ಲಿ ನಂದು ಒಂದನೇ ಓಕೆ ಮಾಡಿದ್ರು. ನನಗಂತೂ ತುಂಬಾ ಖುಷಿ ಆಗೋಯಿತು. ಆಮೇಲೆ ಕ್ಲಾಸ್ ಮತ್ತು ಥಿಯರಿ ಕ್ಲಾಸೆಲ್ಲ ಇತ್ತು, ಅದನ್ನೆಲ್ಲ ಅಟೆಂಡ್ ಮಾಡಿಕೊಂಡು ಮಧ್ಯಾಹ್ನ ಊಟ ಟೈಮ್ ಕೂಡ ಆಗಿತ್ತು. ಊಟ ಎಲ್ಲ ತೊಗೊಂಡೋಗಿರಲಿಲ್ಲ. ಸೊ ಹಾಗಾಗಿ ನಾನು ಮತ್ತು ಕೀರ್ತನ ಇಬ್ಬರು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಅವರು ಫೇಸ್ನ ರಿವೀಲ್ ಮಾಡಬೇಡಿ, ನಂಗೆ ತೋರಿಸ್ಬೇಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರು ಫೇಸ್ ತೋರಿಸಿಲ್ಲ. ಊಟ ಮಾಡ್ಕೊಂಡು ಬಂದಾದಮೇಲೆ ನೆಕ್ಸ್ಟು ಕೋನ್ ಮೆಹಂದಿ ಮಿಕ್ಸಿಂಗ್ ಮಾಡೋದು ಹೇಗೆ, ಡೈರಿ ರಿಲೀಸ್ಗೆ ಇಕ್ಕೋದು ಅದನ್ನು ತೋರಿಸ್ಕೊಟ್ರು. ಅದಾದಮೇಲೆ ಪೇಪರ್ ಕಟ್ಟಿಂಗ್ ಕೂಡ ತೋರಿಸ್ಕೊಟ್ರು. ಅದನ್ನೆಲ್ಲ ಮ್ಯಾಮ್ ಎಲ್ಲ ತೋರಿಸ್ಕೊಟ್ಟಾದ್ಮೇಲೆ ನಾವು ಪ್ರಾಕ್ಟೀಸ್ ಮಾಡ್ತಿರೋ ಟೈಮ್ ಇದು. ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನ ಮ್ಯಾಮು ಕೂಡ ವೀಡಿಯೋ ಮಾಡ್ತಾಯಿದ್ರು. ಆ್ಯಂಡ್ ಇವಾಗ ಈನ ಪೌಡರ್ನ, ಶುಗರು, ವಾಟರ್ ಎಲ್ಲ ಯಾವ್ಯಾವ ರೇಷೋದಲ್ಲಿ ಹಾಕಬೇಕು ಅದನ್ನೆಲ್ಲ ಹಾಕಿ ನಾವು ಕೂಡ ಓನಾಗೆ ಕಲ್ತ್ಕೊಳ್ಳೋ ಥರ ಮಾಡಿ ಮ್ಯಾಮು ಇವಾಗ ಡೈರಿ ರಿಲೀಸ್ಗೆ ಇಕ್ಸಿದ್ದಾರೆ. ಅದನ್ನಿಟ್ಟು ಇವತ್ತಿನ ಡೇನ ಕಂಪ್ಲೀಟ್ ಆಯಿತು. ನೆಕ್ಸ್ಟು ನಾನು ನಾನು ಮೆಟ್ರೋದಲ್ಲಿ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ಮೆಟ್ರೋನ ಚೇಂಜ್ ಮಾಡಿಕೊಂಡು ಕೆಂಗೇರಿಗೆ ಹೋಗ್ತಾಯಿದ್ದೀನಿ. ಇವತ್ತು ಮಂಡ್ಯಕ್ಕೆ ಹೋಗ್ತಾಯಿದ್ದೀನಿ. ನಾಳೆ ಒಂದು ಶೂಟ್ ಇದೆ. ಯಾವ ಶೂಟು ಏನು ಅಂತ ನಿಮಗೆ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅಲ್ಲಿಂದ ಹೊರಟೆ. ಫುಲ್ಲು ಜನ ಅಂದರೆ ಜನ, ರಶ್ ಅಂದರೆ ರಶ್, ಅಷ್ಟು ಜನ ಇದ್ದರು. ಯಾಕಂದರೆ ಈವ್ನಿಂಗ್ ಟೈಮ್ ಎಲ್ಲರೂ ಮನೆಗೆ ಹೋಗೋ ಟೈಮೆಲ್ಲ. ಸೊ ಹಾಗಾಗಿ ಫೈನಲಾಗಿ ನಾನು ಮಂಡ್ಯನ ರೀಚ್ ಆದೆ. ಆನ್ ದ ವೇ ಹೋಗ್ಬೇಕಾದ್ರೆ ಅಲ್ಲೇ ನಾನು 9 ಗಂಟೆ ಆಗೋಗಿತ್ತು. ಮಂಡ್ಯ ರೀಚ್ ಆದಾಗ ಏನು ತೊಗೋಬೇಕು ಏನೂ ಗೊತ್ತಾಗಲಿಲ್ಲ. ಅಲ್ಲಿ ಹಣ್ಣು ಮಾರ್ತಾಯಿದ್ರು. ಸೊ ಅಲ್ಲಿ ದಾಳಿಂಬೆ ಮತ್ತು ಕಿತ್ತಳೆ ಹಣ್ಣು ತೊಗೊಂಡು ಹೋದೆ. ಆಟೋ ಮಾಡ್ಕೊಂಡು ಹೋದೆ. ಅಲ್ಲಿ ಜ್ಯೋತಿ ಬಂದು ವೆಯ್ಟ್ ಮಾಡ್ತಿದ್ರು. ಅದು ಕರ್ವ್ಸ್ ಎಲ್ಲ ಇತ್ತು, ಅಡ್ರೆಸ್ ಹೇಳೋಕ್ಕಾಗಲ್ಲ ಅಂತ ಅವರೇ ಮೇನ್ ರೋಡಿಗೆ ಬಂದಿದ್ಲು. ಆಮೇಲೆ ಮನೆಗೆ ಹೋಗಿ ಅಡುಗೆ ಮಾಡಿದರು. ಉಪ್ಸಾರು, ಅನ್ನ, ಹಪ್ಪಳ ಎಲ್ಲ ಕರೆದಿದ್ರು. ತಿನ್ಕೊಂಡು ಮಲ್ಕೊಂಡೆ. ಅದಾದಮೇಲೆ ಮಾರ್ನಿಂಗು ಬಾತ್ ಮಾಡಿ ತಿಂಡಿ ಮಾಡಿದ್ಲು. ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ಶೂಟಿಗೆ ಹೋಗಬೇಕು ಇವತ್ತು. ಸೊ ನಾನು, ಲಡ್ಡು, ಅವ್ರ ಅಮ್ಮ ಎಲ್ಲ ರೆಡಿಯಾಗಿದ್ದೀವಿ. ಅಚ್ಚು ಎಲ್ಲ ಸ್ಕೂಲಿಗೆ ಹೋದ. ಲಡ್ಡುನ ಅವ್ರ ಜ್ಯೋತಿಯವರ ನಾದಿನಿಯವ್ರ ಮನೆ, ಲಕ್ಷ್ಮಿ ಅಕ್ಕವ್ರ ಮನೆಗೆ ಬಿಟ್ಟು ಅಲ್ಲಿಂದ ನಾವು ಅಣ್ಣ ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. ಆಮೇಲೆ ನಾವು KM ದೊಡ್ಡಿಗೆ ಬಂದ್ವಿ. KM ದೊಡ್ಡಿಗೆ ಬಂದು ಇವ್ರು ನಿಮ್ಗೆಲ್ರಿಗೂ ಗೊತ್ತೇ ಇದೆ, ರಶ್ಮಿ ಅತ್ತಿಗೆ ಅವ್ರು ಬಂದು ನಮ್ಮನ್ನ ಪಿಕ್ ಮಾಡಿಕೊಂಡು ಶೂಟಿಂಗ್ ನಡೆಯೋ ಜಾಗಕ್ಕೆ ಕರ್ಕೊಂಡು ಹೋದರು. ಈಗ ಆಲ್ರೆಡಿ ಒಂದು ಶೂಟಿಂಗ್ ನಡೀತಾ ಇತ್ತು, ಅದನ್ನು ನೋಡ್ತಾಯಿದ್ವಿ. ನಂದು ಸೆಕೆಂಡ್ ಹಾಫಲ್ಲಿ ಇದ್ದಿದ್ದು. ಫಸ್ಟ್ ಹಾಫಲ್ಲಿ ಗೌಡ್ರ ಹುಡುಗಿ ಅವ್ರದ್ದು ಶೂಟಿಂಗ್ ಇತ್ತು, ಅದು ಶೂಟಿಂಗ್ ನಡೀತಾ ಇತ್ತು. ನಾವು ನೋಡ್ತಾ ಇದ್ವಿ. ಹಂಗೆ ನನಗೆ ಕಳಿಸಿರೋ ಸಾಂಗ್ನು ಕೂಡ ಜನಪದ ಸಾಂಗ್ನೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಯಾವ ಸಾಂಗು ಏನು ಅಂತ ಹೇಳ್ಬಿಟ್ಟು ರಿವೀಲ್ ಮಾಡೋಂಗಿಲ್ಲ.
ಸೊ ಹಾಗಾಗಿ ನಿಮಗೆ ನಾವು ಆಗ್ತಾಗ್ಲೇ ಅಪ್ಡೇಟ್ನ ಗೊತ್ತಾಗುತ್ತೆ. ಆ್ಯಂಡ್ ಅವ್ರದ್ದು ಶೂಟಿಂಗ್ ಮುಗೀತು. ನಾನು ಸ್ಯಾರಿ ಎಲ್ಲ ವೇರ್ ಮಾಡಿಕೊಂಡು ಅಲ್ಲೇ ಕೂಡ ಊಟ ಕೂಡ ಇತ್ತು ಸೆಟ್ಟಿಂದೇ. ಊಟ ಎಲ್ಲನೂ ಕೂಡ ಮಾಡಿಕೊಂಡು ಅಣ್ಣ ಪ್ರಿಪೇರ್ ಆಗಿದ್ದೀರಾ ಎಲ್ಲ ಕೇಳ್ತಾಯಿದ್ರು. ಆ್ಯಂಡ್ ನೆಕ್ಸ್ಟು ಊಟ ಎಲ್ಲ ಮಾಡಿಕೊಂಡು ನಾನು ಸ್ಯಾರಿ ಫಸ್ಟೇ ವೇರ್ ಮಾಡ್ಕೊಂಡಿಲ್ಲ. ಫುಲ್ ಸಿಂಪಲ್ ಅಂದರೆ ಸಿಂಪಲ್ ಹಳ್ಳಿ ಲುಕ್ಕಲ್ಲಿ ಇರಬೇಕು. ಸೊ ಹಾಗಾಗಿ ಈ ರೀತಿಯಾಗಿ ರೆಡಿ ಆಗಿದ್ದೀವಿ. ಬ್ಲೌಸ್ ಬ್ಲ್ಯಾಕ್ ಕಲರ್ ಬ್ಲೌಸ್ ಮನೇಲೇ ಬೀಳಿಸ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಸೊ ಹಾಗಾಗಿ ಮ್ಯಾಚ್ ಮಾಡ್ಕೊಂಡು ಹೆಂಗೋ ವೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇಕಪ್ ಆರ್ಟಿಸ್ಟ್ ಕೂಡ ಇರ್ತಾರೆ. ಅವರು ಸಿಂಪಲ್ಲಾಗೆ ಹೌಸ್ ವೈಫ್ ಕ್ಯಾರೆಕ್ಟರ್ ಯಾವ ಥರ ಮೇಕಪ್ ಬೇಕೋ ಆ ಥರ ನಾವು ಮಾಡ್ತೀವಲ್ಲ ಆ ಥರ ಎಲ್ಲ ಇರೋಲ್ಲ ಏನು ಮೇಕಪ್ಪು. ಜಸ್ಟ್ ಸಿಂಪಲ್ ಅಂದರೆ ಸಿಂಪಲ್ಲು. ಜಸ್ಟ್ ಒಂದು ಕನ್ಸೀಲರ್ ಹಾಕಿ ಒಂದು ಪೌಡರ್ ಹಾಕಿ ನಿಮ್ಗೇನಾದರೂ ಬೇಕಂದರೆ ಕಾಜಲ್ ಲಿಪ್ಸ್ಟಿಕ್ ಕೊಡ್ತಾರೆ. ಒಂದು ಬಿಂದಿ ಇಟ್ಕೋಬೇಕು. ಇದಿಷ್ಟೇ ಶೂಟಿಂಗ್ ಮೇಕಪ್ ಇದ್ದಿದ್ದು ಇವತ್ತು ಆ್ಯಂಡ್ ಈ ಕ್ಯಾರೆಕ್ಟರ್ಗೆ. ಆ್ಯಂಡ್ ನೆಕ್ಸ್ಟು ಅಣ್ಣಗೂ ಕೂಡ ಮೇಕಪ್ ಎಲ್ಲ ಮಾಡ್ತಾಯಿದ್ರು. ಇವಾಗ ಶೂಟಿಂಗ್ ಸೆಟ್ಟು ಬಂದು ಹಳ್ಳಿ ಮನೆಯಲ್ಲಿ ತೊಟ್ಟಿ ಮನೆ ಈ ರೀತಿಯಾಗಿದೆ. ಇಲ್ಲಿ ಶೂಟಿಂಗ್ನ ಮಾಡ್ತಾಯಿರೋದು. ಯಾವ ಸಾಂಗು ಏನು ಅಂದ್ಬಿಟ್ಟು ನೀವು ಕಾದರೆ ಗೊತ್ತಾಗತ್ತೆ. ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದಾಗ ನಾನು ಖಂಡಿತವಾಗ್ಲೂ ನಿಮಗೆ ಶೇರ್ ಮಾಡ್ತೀನಿ. ಆದಷ್ಟು ನೀವೆಲ್ಲರೂ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇದು ನನ್ನ ಫಸ್ಟು ಶೂಟಿಂಗು. ಬರೀ ರೀಲ್ಸ್ ಮಾಡ್ಕೊಂಡು ಇಷ್ಟು ದಿನ ಇದ್ದಿದ್ದು. ಬಟ್ ಇದೊಂದು ಆಪರ್ಚುನಿಟಿ ಅಭಿಯಣ್ಣ ಮತ್ತು ರಶ್ಮಿ ಅದಕ್ಕೆ ಕೊಟ್ಟಿದ್ದು ನನಗೆ. ಅದರಿಂದ ಸೊ ನನಗೂ ಒಂಥರ ಖುಷಿ ಆಯಿತು. ಆ್ಯಂಡ್ ನಾನು ಕೂಡ ಮಾಡ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಕೂಡ ಬಂತು. ಚಿಕ್ಕದಿಂದ ದೊಡ್ಡದಾಗೋದೆಲ್ಲನೂ ಕೂಡ. ಸೊ ಹಾಗಾಗಿ ಇದೊಂದು ಮೊದಲನೇ ಹೆಜ್ಜೆ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಶೂಟಿಂಗ್ ನಡೀತಾ ಇದ್ದು ನಂದು ಆಫ್ ಆಯಿತು. ನಂದೊಂದು ಕ್ಲಿಪ್ಪಿಂಗ್ ಆಯಿತು, ಅಣ್ಣದೊಂದು ಕ್ಲಿಪ್ಪಿಂಗ್ ತೆಗಿತಾಯಿದ್ರು. ಇದಂತೂ ಒಂಥರ ಎಕ್ಸ್ಪೀರಿಯೆನ್ಸ್ ಡಿಫ್ರೆಂಟಾಗಿತ್ತು. ಈ ಥರ ಯಾವತ್ತೂ ನಾನು ಇಷ್ಟೊಂದು ಕ್ಯಾಮ್ರಾಗೆ ಫೇಸ್ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡಿರೋದೆಲ್ಲ ರೀಲ್ಸ್ ಮಾಡ್ತಾಯಿದ್ವಿ, ಫೋನಿಗೆ ಅಷ್ಟೇ ವೀಡಿಯೋ ಮಾಡ್ತಾಯಿದ್ವಿ. ಬಟ್ ಇದೊಂಥರ ಟೋಟಲಿ ಡಿಫ್ರೆಂಟಾಗಿತ್ತು. ಆ್ಯಂಡ್ ಅವ್ರು ಗೈಡ್ ಮಾಡ್ತಾಯಿದ್ರು ಈ ಥರ ಮಾಡಬೇಕು ಅಂತ. ನಮ್ಗೆ ಮಾಡೋ ಥರ ಬಿಡ್ತಾಯಿದ್ರು ಒಂದು ರಿಹರ್ಸಲ್ಲು. ಅದು ಓಕೆ ಅಂತ ಅಂದರೆ ಅದೇ ಥರ ಮಾಡಿ ಅಂತಲೇ ಹೇಳ್ತಾಯಿದ್ರು. ಆ್ಯಂಡ್ ಇಷ್ಟೊಂದು ಜನ ನಿಂತಿದ್ದಾರೆ ನೋಡ್ತಿದ್ದಾರೆ ಅಂತ ನಾನು ನಿಜವಾಗ್ಲೂ ನೋಡಿದ್ದೆ. ಬಟ್ ಎಲ್ಲರೂ ನಮ್ಮನ್ನೇ ನೋಡ್ತಿರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ವೀಡಿಯೋದಲ್ಲಿ ಜ್ಯೋತಿ ವೀಡಿಯೋ ಮಾಡಿದ್ಲಲ್ಲ ಅದನ್ನು ಇವಾಗ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನೋಡ್ತಾಯಿದ್ದೆ. ಇಷ್ಟೊಂದು ಜನ ನೋಡ್ತಿದ್ರಾ ಅಂತ ಅನ್ನಿಸ್ತಾಯಿತ್ತು. ಬಟ್ ಅವ್ರನ್ನೆಲ್ಲ ನೋಡ್ತಿದ್ದಾರೆ ಅಂತ ಅಂದ್ಕೊಂಡು ನಾವು ಶೈ ಮಾಡಿಕೊಂಡ್ರೆ ಏನೂ ಮಾಡೋದಕ್ಕಾಗಲ್ಲ ಅಂತ ಈಗ ಅನ್ನಿಸ್ತಾಯಿತ್ತು. ಜಸ್ಟ್ ನೋಡಿಲ್ಲ ಅಂದಿದ್ದಕ್ಕೇ ಪರವಾಗಿಲ್ಲ. ಇವಾಗ ಹೆಂಗೋ ಆ್ಯಕ್ಟಿಂಗ್ ಮಾಡಿರೋದಕ್ಕೆ ಕಂಫರ್ಟಬಲ್ ಆಗಿತ್ತು. ಆ್ಯಂಡ್ ಟೀ ಟೈಮ್ ಕೂಡ ಆಗಿತ್ತು. ಟೀ ಕೂಡ ಅಲ್ಲೇ ಪ್ರೊವೈಡ್ ಮಾಡಿದರು. ಟೀ ಎಲ್ಲ ಕುಡ್ಕೊಂಡು ಮತ್ತೆ ನೆಕ್ಸ್ಟ್ ಆಫ್ ಶೂಟಿಂಗ್ ಎಲ್ಲ ಇತ್ತು. ಇದರಲ್ಲಿ ಅಮ್ಮನ ಕ್ಯಾರೆಕ್ಟರು ಕೂಡ ಇತ್ತು. ಹಳ್ಳಿಲೇ ಒಂದು ಆಂಟಿನ ಅವ್ರನ್ನ ಕರ್ಕೊಂಡು ಅಲ್ಲೇ ಆ್ಯಕ್ಟಿಂಗ್ ಕೂಡ ಮಾಡಿಸಿದ್ರು. ಆ್ಯಂಡ್ ಇದೊಂಥರ ಟೋಟಲಿ ಡಿಫ್ರೆಂಟ್ ಆಗಿದೆ. ಅಲ್ಲೇ ಒಂದು 4-5 ದಿನದಿಂದ ಶೂಟಿಂಗ್ ನಡೀತಾ ಇದೆ. ಫುಲ್ ಎಲ್ಲ ಜನಪದ ಸಾಂಗಿಗೆ. ಬಿ ಜಗ್ಗೇಶ್ ಕಾಮಿಡಿ ಶೋ ಚಾನಲ್ಗೆ ಹೋದರೆ ನಿಮ್ಗೆ ಯಾವ ಥರ ವೀಡಿಯೋಸ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ರವಿಗೌಡ ಸರ್ ಅವ್ರದ್ದು ಸಾಂಗ್ಗಳಿಗೆ ರೀಮೇಕಾಗೆ ವೀಡಿಯೋಸ್ನ ಮಾಡ್ತಾಯಿರೋದು. ಬಟ್ ಯಾವ ಸಾಂಗು ಏನು ಅಂತ ರೀಮೇಕ್ ಮಾಡಿ ಹೇಳೋಂಗಿಲ್ಲ. ಬಟ್ ಅವ್ರ ಸಾಂಗಿಗೆ ನಾವೆಲ್ಲರೂ ಕೂಡ ಆ್ಯಕ್ಟ್ ಮಾಡಿ ವೀಡಿಯೋಸ್ನ ಮಾಡ್ತಿರೋದು. ಆ್ಯಂಡ್ ನಿಮ್ಗೆಲ್ರಿಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಬಂದಮೇಲೆ ನಿಮ್ಮೆಲ್ರಿಗೂ ಶೇರ್ ಮಾಡ್ತೀನಿ. ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಅಡ್ವಾನ್ಸಾಗೆ ಥ್ಯಾಂಕ್ ಯು ಅಂತಲೂ ಕೂಡ ಹೇಳ್ತೀನಿ. ಹಾಗೆ ನನಗೆ ತುಂಬ ಜನ ಕೇಳ್ತಾಯಿದ್ರು ಸ್ಟೋರಿ ಮತ್ತು ಸ್ಟೇಟಸ್ ನೋಡಿಬಿಟ್ಟು ಕಾಮಿಡಿ ಕಿಲಾಡಿಗೆ ಹೋಗಿದ್ದೀರಾ ಅಂತೆಲ್ಲ ಹೇಳ್ಬಿಟ್ಟು, ಏನು ಶೂಟಿಂಗು ಅಂತೆಲ್ಲ ಹೇಳ್ಬಿಟ್ಟು ನಾನು ಆದಷ್ಟು ಅವರಿಗೆಲ್ಲ ರಿಪ್ಲೈ ಕೂಡ ಮಾಡಿದ್ದೆ. ಆ್ಯಂಡ್ ಈಗ ಎಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ನನಗೂ ಕೂಡ ಇದು ಕನ್ಫರ್ಮ್ ಇರಲಿಲ್ಲ, ಗೊತ್ತಿರಲಿಲ್ಲ. ಅದಕ್ಕೆ ಮೊದಲಿಂದನೂ ಹೇಳ್ತಾಯಿದ್ರು ಒಂದು ಸಾಂಗಿಗೆ ನೀನು ಕೂಡ ಆ್ಯಕ್ಟ್ ಮಾಡು ಅಣ್ಣನ ಜೊತೆ ಅಂತ ಹೇಳಿಬಿಟ್ಟು. ಆಯಿತು ಅಂತ ಹೇಳಿದೆ. ಬಟ್ ಅವರು ಶನಿವಾರ ನನಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಟ್ಯೂಸ್ಡೇ ಇರುತ್ತೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ದು. ನನಗೆ ಕಾಲ್ ಮಾಡಾದ್ಮೇಲೆ ನನಗೆ ಸಾಂಗ್ನೆಲ್ಲ ಕಳಿಸಿದ್ರು. ನಿನಗೆ ಈ ಸಾಂಗ್ ಅಂತ ಹೇಳ್ಬಿಟ್ಟು ಮತ್ತು ಈ ಥರ ಸ್ಯಾರಿ ಆ ಥರ ಎಲ್ಲ ತರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮಂಡ್ಯಕ್ಕೆ ಡೈರೆಕ್ಟ್ ಹೋದೆ. ಇಲ್ಲಿಂದ ಕ್ಲಾಸಿಗೆಲ್ಲ ಎತ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಜ್ಯೋತಿ ಕೇಳಿಬಿಟ್ಟು ಸ್ಯಾರಿ ಎಲ್ಲ ತೆಗ್ದಿಕ್ಕೆ ಅಲ್ಲಿಗೆ ಡೈರೆಕ್ಟ್ ಹೋಗಿ ಇವಾಗ ಶೂಟಿಂಗ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಈಗೆಲ್ಲ ಫುಲ್ಲು ಶೂಟಿಂಗ್ ಲಾಸ್ಟ್ ಎಂಡಿಂಗು. ಇದು ಬಂದು ತಮ್ಲೈನಿಗೆ ಫೋಟೋ ಶೂಟ್ ಮಾಡ್ತಾಯಿದೆ. ಇದು ಮುಗಿಸ್ಕೊಂಡು ಅಣ್ಣ ನಮ್ಮನ್ನ ಜ್ಯೋತಿನ ಇಬ್ಬರೂ ಕೂಡ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದ್ರು. ನಾವು ಮುಗಿಸೋ ಅಷ್ಟರಲ್ಲಿ ಅಲ್ಲೇ 6:30-7 ಗಂಟೆ ಆಗೋಗಿತ್ತು. ಮುಗಿಸ್ಕೊಂಡು ನಾವು ಬಸ್ ಹತ್ಕೊಂಡು ಮಂಡ್ಯಕ್ಕೆ ಬಂದ್ವಿ. KM ದೊಡ್ಡಿಯಿಂದ ಗಿರಿ ಅಣ್ಣ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಮ್ಮನ್ನ ಪಿಕ್ ಮಾಡಿಕೊಂಡು ಇವಾಗ ಅಣ್ಣ ಲಕ್ಷ್ಮಿ ಅಕ್ಕ ಅವ್ರ ಮನೆಗೆ ಕರ್ಕೊಂಡೋದ್ರು. ಅಣ್ಣ ಬರ್ಬೇಕಾರೆ ಕಾಯಿ ಮತ್ತು ಬೆಲ್ಲದ ಮಿಠಾಯಿ ಥರ ಇತ್ತು, ಚೆನ್ನಾಗಿತ್ತು.
ಕೊಟ್ಟರು. ತುಂಬ ಚೆನ್ನಾಗಿತ್ತು. ತಿಂದ್ಕೊಂಡು ಮನೆಗೆ ಬಂದ್ವಿ. ಅಕ್ಕ ನಾವು ಬರೋ ಅಷ್ಟರಲ್ಲಿ ಚಪಾತಿ ಮಾಡಿ ಚಿಕನ್ ಗ್ರೇವಿ ಮೊಟ್ಟೆ ಎಲ್ಲ ಮಾಡಿ ರೆಡಿ ಮಾಡಿದರು. ಊಟ ತಿಂದ್ಕೊಂಡು ಥ್ಯಾಂಕ್ ಯು ಹೇಳ್ಬೇಕು ಅಕ್ಕಂಗೆ. ನಾವು ಅಷ್ಟು ಸಾಕಾಗಿ ಬಂದಿದ್ವಿ. ಅಡುಗೆ ಎಲ್ಲ ಮಾಡಿ ಕೊಟ್ಟರು. ಅಲ್ಲಿ ನಾನು ಥ್ಯಾಂಕ್ ಯು ಹೇಳಿಲ್ಲ. ಡೈರೆಕ್ಟಾಗಿ ಏನು ಹೇಳೋಕ್ಕೂ ನನಗೂ ಒಂಥರ ಆಚಿಕೆ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಮೂಲಕ ಅಕ್ಕನೂ ಕೂಡ ವಿಡಿಯೋ ನೋಡ್ತಾರೆ ಅಂದ್ಕೊಂಡಿದ್ದೀನಿ. ಅಕ್ಕಂಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಊಟ ಎಲ್ಲ ತಿಂದ್ಕೊಂಡು ಪಾಯಸನೂ ಕೂಡ ಮಾಡಿದರು. ತಿಂದ್ಕೊಂಡು ಹುಡುಗರು ಹಂಗೆ ಹಿಂಗೆ ಅಂತ ಹರಟೆ ಹೊಡಿತು ಮಾತಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಜ್ಯೋತಿಯವ್ರ ಮನೇಲಿ ನಾನು ರೆಕಾರ್ಡ್ ಕೂಡ ಕಂಪ್ಲೀಟ್ ಮಾಡಿರಲಿಲ್ಲ. ನೆನ್ನೆ ಬಂದಿದ್ದೆ ಲೇಟಾಗಿ ಹೋಗಿತ್ತು. ಸೊ ಹಾಗಾಗಿ ರೆಕಾರ್ಡ್ ಬರೀತಾಯಿದ್ದೆ. ಲಡ್ಡು ಬಂದ್ಬಿಟ್ಟು ಅವಳು ಬರೀತೀನಿ ಅಂದ್ಬಿಟ್ಟು ಪೆನ್ ಇಸ್ಕೊಂಡು ಬರೀತಾ ಇದ್ದಾಳೆ. ನೋಡೋಣ ಬನ್ನಿ ಏನೇನು ಬರೀತಾಳೆ. ಹೇಳ್ಕೊಂಬರಿ. ಏನದು? ಆನಾ, ವೆರಿ ಗುಡ್. ಯಾರು ಹೇಳ್ಕೊಟ್ಟಿದ್ದು? ನೀನಾ? ಯಾರು ಹೇಳ್ಕೊಟ್ಟಿದ್ದು ಬಂಗಾರಿ? ಲಡ್ಡು ಬಂಗಾರಿ ಯಾರು ಹೇಳ್ಕೊಟ್ಟಿದ್ದು? ಯಾರಮ್ಮ? ಲಡ್ಡುಮ್ಮ ಹೆಂಗೆ ಹಿಡ್ಕೊಂಡವಳು ನೋಡು ಕೈಯ, ಪ್ರೊಫೆಷನಲ್ ಕೈ. ಬಲ್ಗೈಲಿ ಬರಿ ಮುದ್ದು, ಆ ಕೈಲಿ ಬರಿ, ಆ ಕೈಲಿ ಬರೀವಾ. ಆ ಕೈಗಲ್ಲ, ಕೆಳಗೆ ಬುಕ್ಕಿಗೆ ಬರಿ. ಆ ಕೈಲಿ ಹಿಡ್ಕೊಂಬರಿ. ಏನು ಬರೀತಾ ಇರೋದು? ಏನು? ಅಮ್ಮನ ಅಪ್ಪನ? ಅಮ್ಮನ ಅಪ್ಪನ? ರೆಕಾರ್ಡ್ ಎಲ್ಲ ಕಂಪ್ಲೀಟ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು 6 ಗಂಟೆಗೆ ಬಸ್ ಇತ್ತು ಕುಣಿಗಲ್ಗೆ ಅಂತ ಕೇಳ್ಕೊಂಡು ಬಂದಿದ್ವಿ ಅಂದ್ಬಿಟ್ಟು ಒಂದು 5:45 ಅಷ್ಟರಲ್ಲಿ ಬಸ್ ಸ್ಟ್ಯಾಂಡಿಗೆ ಅಣ್ಣ ಗಿರಿಯಣ್ಣ ಬಿಟ್ಕೊಟ್ರು. ಬಸ್ಸಿಗೆ ಕಾದೆ ಎಷ್ಟೊತ್ತಾದರೂ ಬರಲೇ ಇಲ್ಲ. ಬೇರೆ ಬೇರೆ ಬಸ್ಸೇ ಬಂತು. ಅಲ್ಲಿದ್ದಿದ್ದು ಒಂದು ಹುಡುಗಿ ಅಕ್ಕ ಮದ್ದೂರಿಗೆ ಹೋಗ್ಬಿಡಿ, ಮದ್ದೂರಿಂದ ಕುಣಿಗಲ್ಗೆ ಸಿಗುತ್ತೆ ಅಂತ ಅಂದರು. ಆಮೇಲೆ 7:15 ಅಷ್ಟರಲ್ಲಿ ಮದ್ದೂರಿಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು 8:15 ಅಷ್ಟರಲ್ಲಿ ಮನೆಗೆ ಬಂದೆ. ಅಪ್ಪು ನನ್ನ ನೋಡಿ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದ. 2 ದಿನದಿಂದ ಅಪ್ಪು ನೋಡೇ ಇರಲಿಲ್ಲಲ್ಲ, ಅದಕ್ಕೋಸ್ಕರ ಅವ್ನು ಫುಲ್ ಖುಷಿಯಾದ. ನಾನು ಬಂದಿದ್ದ ತಕ್ಷಣ ಎದ್ದು ಬಂದ್ಬಿಟ್ಟ. ನನಗೂ ಅವ್ನು ನೋಡಿ ಏನೋ ಒಂಥರ ಕಳ್ಳು ಚುರುಕಂದಂಗೆ ಹೋಯ್ತು. ಅಂದರೆ ಅವ್ನು ಖುಷಿಯಾಗಿದ್ದು ನೋಡಿ ನನಗೂ ಸ್ವಲ್ಪ ಖುಷಿ ಆಯಿತು. ಅಮ್ಮ ಅವನನ್ನು ನೋಡ್ಕೊತಾ ಇದ್ದರು. ಅವನು ಸ್ವಲ್ಪ ಹೊತ್ತು ಮುದ್ದಾಡ್ಬಿಟ್ಟು ಟೈಮ್ ಆಗಲಿ ಅಂದ್ಬಿಟ್ಟು ಅವನ ಜೊತೆ ಸ್ವಲ್ಪ ಹೊತ್ತಿದ್ದು. ಅದಾದಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬಿಟ್ಟು ಬಂದೆ. ಅಷ್ಟರಲ್ಲಿ ಅಮ್ಮ ಬೀಟ್ರೋಟ್ ಪಲ್ಯ ಮಾಡಿ ದೋಸೆ ಎಲ್ಲನೂ ಕೂಡ ಮಾಡಿದರು. ಬಾಕ್ಸಿಗೆ ತೊಗೊಂಡೋಗ್ತೀನಮ್ಮ, ಟೈಮ್ ಆಗುತ್ತೆ ಅಂದ್ಬಿಟ್ಟು. ಇವಾಗ ಅದನ್ನು ಬಾಕ್ಸಿಗೆ ಹಾಕ್ಕೊಂಡು ಬಸ್ಸಲ್ಲೇ ಹೋಗ್ತಾ ತಿನ್ನೋ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟೆ. ಬಾಯ್, ಬೇಗ ಬರ್ತೀನಿ. ಫಸ್ಟು ಅಳ್ತಾ ಇದ್ದ, ನೀನು ಸ್ಕೂಲ್ಗೆ ಹೋಗ್ಬಿಟ್ಟು ಬಾ, ಅಷ್ಟಲ್ಲಿ ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಪಾಪ ಅವನಿಗೆ ಹೊರಟ್ಬಿಟ್ಟು ಬಂದೆ. ಅಂದರೆ ನಾನಿವತ್ತು ಬರಲ್ಲ, ಇವತ್ತು ಹೋಗಿ ವೆಡ್ನೆಸ್ಡೇ. ಇವತ್ತು ನಾನು ಹೊರಟಾಗ 9:26 ಬಸ್ ಹತ್ತಿದಾಗ ಫುಲ್ ಖಾಲಿ ಇತ್ತು. ಮಂಡೇ ಅಂತೂ ಫುಲ್ ರಶ್ ಅಂದರೆ ರಶ್ ಇತ್ತಿತ್ತು. ಬಸ್ಸಲ್ಲೇ ತಿನ್ಕೊಂಡೆ ತಿಂಡಿನೆಲ್ಲ. ಆ್ಯಂಡ್ ಅವನಿಗೆ ಸುಳ್ಳು ಹೇಳಿದ್ದು ಒಂಥರ ಬೇಜಾರಾಗ್ತಿತ್ತು. ಇವತ್ತು ಹೋಗಿ ಇನ್ನು ಫ್ರೈಡೇ ನಾನು ವಾಪಸ್ ಬರಬೇಕು. ಸೊ ಹಾಗಾಗಿ ಅಲ್ಲಿ ತನಕ ಪಾಪ ಅವನಿಗೆ ನಮ್ಮಮ್ಮ ಬರ್ತಾಳೆ ಅಂತಲೇ ಇರ್ತಾನೆ. ಫೋನ್ ಕೂಡ ಮಾಡ್ತಿದ್ದ. ಮಾಡಿಬಿಟ್ಟು ಅಮ್ಮ ನಾನು ಬಂದಿದ್ದೀನಿ ನೀನು ಬಾ ಅಂತ ಎಲ್ಲ ಹೇಳ್ತಾ ಇದ್ದ. ಇಲ್ಲಿ ಅದೊಂದು ಕಡೆ. ಆ್ಯಂಡ್ ಬಂದು ಮೆಟ್ರೋದಲ್ಲಿ ಇಳ್ಕೊಂಡು ಆಟೋದಲ್ಲಿ ಇವಾಗ ನಾನು ಸ್ಟುಡಿಯೋ ಹತ್ರ ಹೋಗ್ತಾ ಇದ್ದೀನಿ. ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಇರೋ 4 ಕಿಲೋಮೀಟ್ರಿಗೆ ಎಷ್ಟು ಅರ್ಧ ಗಂಟೆ ಆಗುತ್ತೆ ನಾವು ಹೋಗಿ ರೀಚ್ ಆಗೋ ಅಷ್ಟರಲ್ಲಿ. ಕ್ಲಾಸ್ಗೆ ಹೋಗಿ ಬೇಸಿಕ್ ಲೈನ್ಸ್ ಅದು ಎಲ್ಲ ಮ್ಯಾಮ್ ಹೇಳ್ಕೊಟ್ಟಿದ್ರು. ಅದನ್ನೆಲ್ಲನೂ ಕೂಡ ಇವಾಗ ಡ್ರಾ ಮಾಡ್ತಾಯಿದ್ದೀವಿ. ಡೈಲಿ ಏನೇನು ಇರುತ್ತೋ ಅದು ಫಸ್ಟೇ ಕೊಟೇಶನ್ ಕಳಿಸಿದ್ರಲ್ಲ ಅದೇ ಪ್ರಕಾರವಾಗಿ ಕ್ಲಾಸ್ ಕೂಡ ನಡೀತಾ ಇರುತ್ತೆ. ಆ್ಯಂಡ್ ಕೈಗೆ ಬಿಡ್ಬೇಕಾದ್ರೆ ಒಂಥರ ಇರ್ತಾಯಿತ್ತು. ಇವಾಗ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದು ನಾವು ಆರ್ಗ್ಯಾನಿಕ್ ಕೋನಲ್ಲೇ ಬೇರೆ ಥರ, ನಾವು ಅಂಗಡಿಲಿ ಸಿಗೋ ಕೋನಲ್ಲೇ ಬೇರೆ ಥರ ಡಿಸೈನ್ ಬರುತ್ತೆ. ಟೋಟಲಿ ಡಿಫ್ರೆಂಟಾಗಿತ್ತು ಎಕ್ಸ್ಪೀರಿಯೆನ್ಸು ಮೆಹಂದಿ ಕ್ಲಾಸ್ದು. ಆ್ಯಂಡ್ ಫಸ್ಟ್ ಸೆಕ್ಷನ್ ಮುಗಿಸ್ಕೊಂಡು ಊಟಕ್ಕೆ ಬಿಟ್ಟಿದ್ರು. ಊಟ ಯಾರೂ ತೊಗೊಂಬಂದಿರಲಿಲ್ಲ. ನಾನು ಕೂಡ ಬೆಳಗ್ಗೆ ತಿನ್ಕೊಂಡಿದ್ದೆ. ಮಧ್ಯಾಹ್ನಕ್ಕೆ ಅಲ್ಲೇ ಹೋಟೆಲಲ್ಲಿ ಚಪಾತಿ ಹೋಗಿ ತೊಗೊಂಡು ಬಂದ್ವಿ. ತಿನ್ಕೊಂಡು ಮತ್ತು ಕ್ಲಾಸ್ ಮುಗಿಸ್ಕೊಂಡು ಅಕ್ಕ ಅವ್ರ ಮನೆಗೆ ಬಂದೆ, ವಿದ್ಯಾ ಅಕ್ಕ ಅವ್ರ ಮನೆಗೆ. ಅವ್ರ ಮನೆ ಇಲ್ಲೇ ನಮ್ಮ ಕ್ಲಾಸ್ ಹತ್ರನೇ ಇರೋದು. ಫಸ್ಟ್ ದಿವಸ ನಿಮಗೆ ಹೇಳಿದ್ನಲ್ಲ ಇಲ್ಲೇ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರ ಮನೆಗೆ ಬಂದು ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ಕೊಂಡೆ. ಆಮೇಲೆ ರಾತ್ರಿಗೆ ಅಕ್ಕ ಚಪಾತಿ
ಮತ್ತು ಬೆಂಡೆಕಾಯಿ ಪಲ್ಯ ಅವರೆಕಾಳು ಸಾರೆಲ್ಲ ಹಾಕ್ಕೊಟ್ಟಿದ್ರು ತಿಂದ್ಕೊಂಡು ಮತ್ತು ಹುಡುಗರೆಲ್ಲ ಹೋಗಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ರು ನೈಟು ಅವ್ರು ತಿನ್ನಬೇಕು ಅಂತ ಹೇಳ್ಬಿಟ್ಟು ಅದನ್ನ ಸ್ವಲ್ಪ ತಿಂದ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಅಕ್ಕ ಗುರುವಾರ ಆಗಿತ್ತಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ಪೂಜೆಗೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿಕೊಟ್ರು. ದೋಸೆ ಎಲ್ಲ ಮಾಡಿದರು. ದೋಸೆ ಎಲ್ಲ ತಿಂದ್ಕೊಂಡು ನನ್ನ ಕೈಲಾಗಿದ್ದವರಿಗೆ ಹೆಲ್ಪ್ನ ಮಾಡಿಕೊಂಡು ಇಲ್ಲಿಂದ ನಾನು ಇವಾಗ ಕ್ಲಾಸಿಗೆ ಹೋಗ್ತಾಯಿದ್ದೀನಿ. ನೆಕ್ಸ್ಟು ಮ್ಯಾಮು ಇನ್ನು ನೆಕ್ಸ್ಟು ಬೇರೆ ಬೇರೆ ಡಿಸೈನ್ಸ್ಗಳನ್ನು ಕೂಡ ಹೇಳ್ಕೊಟ್ರು. ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಅವ್ರು ಹೇಳ್ಕೊಡ್ತಾರೆ, ಅದಾದಮೇಲೆ ನಾವು ಬಿಡ್ಸೋದಕ್ಕೆ ಟ್ರೈ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಗೊತ್ತಾಗಿಲ್ಲ ಅಂದರೆ ಮ್ಯಾಮ್ ಹೇಳ್ಕೊಡ್ತಾರೆ. ಅವರು ಈಸಿ ವೇಯಲ್ಲಿ ಕೂಡ ಟ್ರಿಕ್ಗಳೆಲ್ಲ ಕೂಡ ಹೇಳ್ಕೊಡ್ತಾರೆ. ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಕೂಡ ಬಾಕ್ಸ್ ತೊಗೊಂಬಂದಿದ್ವಿ. ನಾನು ಕೂಡ ಬಾಕ್ಸ್ ಸೈಜ್ ತೊಗೊಂಬಂದಿದ್ದೆ. ಅಕ್ಕ ವಾಂಗಿಬಾತ್ ಮಾಡಿಕೊಟ್ಟಿದ್ರು ವಿದ್ಯಕ್ಕ. ಅದನ್ನೆಲ್ಲರೂ ಕೂಡ ಶೇರ್ ಮಾಡಿಕೊಂಡು ತಿಂದ್ಕೊಂಡು ನೆಕ್ಸ್ಟ್ ಹಾಫಲ್ಲಿ ಇನ್ನು ಬೇರೆ ಬಾರ್ಡರ್ ಡಿಸೈನ್ ಕೂಡ ಬೇಸಿಕ್ ಡಿಸೈನ್ ಆಯಿತು. ಇವಾಗ ಬಾರ್ಡರ್ ಡಿಸೈನ್ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.